ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಎಸ್, ಇವತ್ತು ನಮ್ಮ ಜೊತೆ ಇರುವಂತಹ ವ್ಯಕ್ತಿ ಬಗ್ಗೆ ಹೇಳಲೇಬೇಕು. ಇವ್ರು ಯಾವಾಗ್ಲೂ ಹೇಳ್ಕೊತಾರೆ ಡೇರ್ ಡೆವಿಲ್ ಜೆಂಟಲ್ ಮ್ಯಾನ್. ಎಸ್, ಇವ್ರು ಯಾವಾಗ್ಲೂ ತಿನ್ನೋದು ಚಿಕನ್ ಮಟನ್. ಇವರಿಗಿದೆ ವರ್ಲ್ಡ್ ಫೇಮ್ ಅನ್ನುವಂತಹ ಡಾಗ್ ಸಿಸ್ಟಮ್. ಎಸ್, 100 ಕೋಟಿ ನಾಯಿಗಳ ಕಿಂಗ್ಡಮ್. ಎಸ್, ಬೇರೆ ಯಾರು ಅಲ್ಲ, ಸತೀಶ್ ಕ್ಯಾಡಬಾಮ್ಸ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಎಸ್ ಸರ್, ನಾನು ಮೊದಲನೇ ಪ್ರಶ್ನೆ ಕೇಳಲೇಬೇಕು. ನಿಮ್ಮನ್ನ ಎಲ್ಲೋ ಒಂದ್ ಕಡೆ ನಾಯಿಗಳ ರಾಜ ಅಂತ ಕರೀತಾರೆ. ಅಲ್ಲ, ನಾನು ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್ ಆಗಿದ್ದೀನಿ. ಅಂದರೆ ನಾನು ಬ್ರೀಡಿಂಗ್ ಸ್ಟಾಪ್ ಮಾಡಿ 10 ವರ್ಷ ಆದ್ರೂ ಅಂದರೆ ನಾನು 8 ಇಯರ್ಸ್ ಬ್ಯಾಕೇನೆ, ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ನಾನು ವರ್ಲ್ಡ್ ಫೇಮಸ್. ಅಂದರೆ ವರ್ಲ್ಡಲ್ಲಿ ಒಂದು 125 ದೇಶ, 5,000 ನ್ಯೂಸ್ ಚಾನಲಲ್ಲಿ ಬಂದಿದ್ದೀನಿ. ಇದು ಎಲ್ಲ ಚಾನಲಲ್ಲೂ ಹೇಳ್ಕೊಂಡು ಬಂದಿದ್ದೀನಿ. ಅದ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಆಡ್ಕೊಂಡು ನಗ್ತಾರಲ್ಲ, ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಇವ್ನು ಹೇಳ್ತಾ ಇದ್ದಾನಲ್ಲ, ಅದನ್ನ ಗೂಗಲ್ ಮಾಡಿ ಚೆಕ್ ಮಾಡೋಣ. ಇವಾಗ ಸ್ಟೇಜ್ ಮೇಲೆ ಆಮೇಲೆ ರಜತ್, ಬಿಗ್ ಬಾಸ್ ರಜತ್ ಅವರು, ನೀನು ವರ್ಲ್ಡಲ್ಲೇ ಬಂದಿದ್ದೀನಿ ಎಲ್ಲ ಚಾನಲ್ಲು ಎಲ್ಲ ದೇಶದಲ್ಲೂ ಅಂತೀಯಲ್ಲ, ಪಾಕಿಸ್ತಾನದಲ್ಲಿ ತೋರಿಸು ಅಂತ ಬಿಗ್ ಬಾಸ್ ರಜತ್ ಅವರು ನನಗೆ ಕೇಳ್ತಾರೆ. ನಾನೇನ್ ಮಾಡ್ತೀನಿ, ಸರ್ 1 ಸೆಕೆಂಡ್ ಮೊಬೈಲ್ ಕೊಡಿ ಅಂದ್ಬಿಟ್ಟು 4 ಪಾಕಿಸ್ತಾನದ್ದು ಸ್ಪಾಟಲ್ಲಿ ತೋರಿಸ್ತೀನಿ. ಅಂದ್ರೆ ಹುಡುಕ್ದೇನೆ ಸುಮ್ಮನೆ ಸತೀಶ್ ಕ್ಯಾಡಬಾಮ್ಸ್ ಪಾಕಿಸ್ತಾನ್ ಅಂತ ಹಾಕ್ದೆ ಅಷ್ಟೇ. 4 ಪಾಕಿಸ್ತಾನದಲ್ಲ. ಅಂದ್ರೆ ಅವ್ರು ಅನ್ಕೊಂಡಿದ್ದಾರೆ ಪಾಕಿಸ್ತಾನದವರು ಇಂಡಿಯಾದು ಯಾರ್ದು ಹಾಕಲ್ಲ, ಹಾಕೂ ಇರಲ್ಲ ಅಂತ. ಆ ಗ್ಯಾರಂಟಿ ಮೇಲೆ ಪಾಕಿಸ್ತಾನ್ ಅಂತ ಕೇಳ್ತಾರೆ. ಅಂದ್ರೆ ನಾನು ಯಾವ ದೇಶ ನಮ್ ಕಂಡ್ರೆ ಆಗಲ್ಲ ಆ ದೇಶದಲ್ಲೂ 4 ಸಲ ಬಂದಿದ್ದೀನಿ. ಅಂದ್ರೆ ವರ್ಲ್ಡ್ ಅಲ್ಲಿ ಎಷ್ಟು ಸಲ ನಾನು ಬಂದಿರ್ಬೋದು. ಅಂದ್ರೆ ನಾನು ಏನು ಮಾತಾಡ್ತೀನಿ ನಿಜ, ಅದನ್ನ ನಂಬೋದು, ಬಿಟ್ಟೋರ್ ಬಿಡ್ಬೋದು. ಡೌಟ್ ಇರೋರು ಗೂಗಲ್ ಅಲ್ಲಿ ಚೆಕ್ ಮಾಡಬೇಕು. ಅಂದ್ರೆ ಸುಮ್ಮನೆ ಮಾತಾಡೋದಲ್ಲ. ಯಾಕಂದ್ರೆ ಅವ್ರಿಗೂ ಕಾಮನ್ ಸೆನ್ಸ್, ಇವಾಗ ಅವ್ನು ಅಷ್ಟು ಹೇಳ್ತಾವನಲ್ಲ, ಅಷ್ಟು ಓಲ್ಡ್ ಬಿಡ್ತಾವನಲ್ಲ, ಅದನ್ನ ನಾನು ಚೆಕ್ ಮಾಡಿ ನೋಡೋಣ ಅಂದ್ಬಿಟ್ಟು ಅವ್ರು ಚೆಕ್ ಮಾಡಿ ನೋಡಬೇಕು. ಆ ಕೆಪಾಸಿಟಿ ಪೇಷನ್ಸ್ ಇರೋರು ಅದನ್ನ ನೋಡ್ತಾರೆ. ಯಾಕಂದ್ರೆ ಅನುಬಂಧ ಅವಾರ್ಡ್ ಅಲ್ಲಿ ಸುಜನ್ ಲೋಕೇಶ್ ಅವರು ಆ ಟಾಪಿಕ್ ಎತ್ತುತ್ತಾರೆ. ಅವ್ರು ಪಾಕಿಸ್ತಾನ್ ಅಂತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಪಾಕಿಸ್ತಾನದಲ್ಲಿ ಮೀಡಿಯಾ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ನಾಲೆಜ್ ತುಂಬಾ ಕಡಿಮೆ. ಅದರಿಂದ ಅವರು ಇಬ್ರು ಅದೇ ಕ್ವಶನ್ ಕೇಳುತ್ತಾ ಇದ್ದಾರೆ. ಯಾರು, ಸುಜನ್ ಲೋಕೇಶ್ ಅವರು ಆಮೇಲೆ ರಜತ್ ಅವರು ಅದೇ ಕ್ವಶನ್ ಕೇಳಿದಾಗ ನನಗೆ ಡೌಟ್ ಬಂತು, ಏನ್ ಪಾಕಿಸ್ತಾನ ಚಾನಲ್ಲೇ ಇರಲ್ವಾ, ಏನಕ್ಕೆ ಅವ್ರು ಅದೇ ಊರ್ನೇ ಇಬ್ರು ಮೆನ್ಷನ್ ಮಾಡಿದ್ರು ಅಂತ. ಇಲ್ಲ ಅವ್ರಿಬ್ರು ಕ್ಲೋಸ್ ಫ್ರೆಂಡ್ಸಾ, ಅದರಿಂದ ಏನವ್ರು ಇಬ್ರು ಮಾತಾಡ್ಕೊಂಡು ಕೇಳಿದ್ರು. ಯಾಕಂದ್ರೆ 1 ವಾರ ಗ್ಯಾಪ್ ಅಲ್ಲಿ ಕೇಳಿದ್ರು ಪಾಕಿಸ್ತಾನದಲ್ಲಿ ಬಂದಿದ್ಯಾ ಅಂತ. ಇಬ್ರಿಗೂ ನಾನು 4 ಪಾಕಿಸ್ತಾನದಲ್ಲಿ ನಂದು ಬಂದಿರೋದು, ಅದು ಚಾನಲ್ ಹೆಸರೇ ಪಾಕಿಸ್ತಾನ್ ಅಂತಾನೆ ಆ್ಯಡ್ ಆಗಿದೆ. ಅದರಲ್ಲಿ ನಂದು 50 ಕೋಟಿ ಇದು ಬಂದಿರೋದು ಕ್ಯಾಡಬಾಮ್ಸ್ ವಕಾಮಿ ಅಂತ. ಇವರು ಸರ್ಚ್ ಮಾಡಂಗಿದ್ರೆ ಕ್ಯಾಡಬಾಮ್ಸ್ ವಕಾಮಿ ಪಾಕಿಸ್ತಾನ್ ಅಂತ ಹಾಕ್ಲಿ, ಇಲ್ಲ ಕ್ಯಾಡಬಾಮ್ಸ್ ವಕಾಮಿ ಸತೀಶ್ ಕ್ಯಾಡಬಾಮ್ಸ್ ಅಂತ ಹಾಕ್ಲಿ, ಅವಾಗ ಬರುತ್ತೆ. ಆ ತರ ಲಂಡನ್ ಸತೀಶ್ ಕ್ಯಾಡಬಾಮ್ಸ್ ಲಂಡನ್, ಸತೀಶ್ ಕ್ಯಾಡಬಾಮ್ಸ್ UK, ಸತೀಶ್ ಕ್ಯಾಡಬಾಮ್ಸ್ ರಷ್ಯಾ, ಸತೀಶ್ ಕ್ಯಾಡಬಾಮ್ಸ್ ಚೈನಾ, ಆಮೇಲೆ ಸತೀಶ್ ಕ್ಯಾಡಬಾಮ್ಸ್ ಇನ್ನೆಲ್ಲ ಲಂಡನ್, ಯಾವ್ದು ಬೇಕು ಅವರು ಅದನ್ನ ಗೂಗಲ್ ಮಾಡಿದ್ರೆ ಅವಾಗ ಬರಕ್ ಸ್ಟಾರ್ಟ್ ಆಗುತ್ತೆ. ಇವ್ರು ಏನು ಇಲ್ಲದೆ, ಇವ್ರಿಗೆ ನೋಡಕ್ ಕೆಪಾಸಿಟಿ ಇಲ್ಲದೆ, ಹಂಗೂ ಹುಡ್ಕಕ್ ಕಷ್ಟ ಆದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 20-30 ಕೆಳಗಡೆ ಹೋದ್ರೆ ಸಾಕು, ಒಂದೊಂದು ಇದರಲ್ಲಿ 30 ದೇಶದ್ದು ಒಂದು ರೀಲ್ ಮಾಡಿ ಹಾಕಿದ್ದೀನಿ. ಅಂದ್ರೆ ಪೇಷಂಟ್ಸ್ ಆಗಿ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಕಾಯ್ಬೇಕು, ಒಂದಾದ್ಮೇಲೆ ಒಂದು ಹೋಗುತ್ತೆ. ಅದನ್ನ ಪ್ರೂಫ್ಗೆ ಹಾಕಿದ್ದೀನಿ. ಅಂದ್ರೆ ಅದನ್ನ ನೋಡಕ್ಕೂ ಕೆಪಾಸಿಟಿ ಇಲ್ಲದೆ ಇರೋ ಜನಗಳು, ಪೇಷಂಟ್ಸ್ ಇಲ್ಲದೆ ಇರೋರು, ನಾಲಾಯಕ್ ಜನಗಳು ಮಾತ್ರ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಅದರಿಂದ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನನ್ನ ದುಡ್ಡು ನನ್ನಿಷ್ಟ. ನಾನು ಯಾರ ಹತ್ರ ಸಾಲ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ. ನನ್ನ ಬಾಯಿ, ನನ್ನ ಬಟ್ಟೆ, ನನ್ನ ದುಡ್ಡು, ನನ್ನ ಶೋಕಿ, ನನ್ನ ನಾಯಿ. ಯಾವುದೇ ನಾಯಿ ಆಗಲಿ ಬಟ್ಟೆ ಆಗಲಿ ನಾನು ತೊಗೊಂಡ್ಮೇಲೆ ಬ್ರ್ಯಾಂಡ್ ಅದು ಅಷ್ಟೇ. ಆ ಕೆಪಾಸಿಟಿ ಇನ್ನೊಬ್ಬನಿಗೆ ಎಲ್ಲಾರ ವರ್ಲ್ಡಲ್ಲಿದ್ದರೆ ತೋರಿಸಿ. ಅಂದರೆ ನಾನು ಏನೇ ಒಂದು ತೊಗೊಂಡ ತಕ್ಷಣ ಅದನ್ನು ವರ್ಲ್ಡ್ ನ್ಯೂಸ್ ಮಾಡಿ ಅದನ್ನು ಸೆಲೆಬ್ರಿಟಿ ಮಾಡ್ತೀನಿ. ಆ ಕೆಪಾಸಿಟಿ ನನಗೇ ಇರೋದು. ನನ್ನ ಹತ್ರ ಬಂದ ಮೇಲೆ ವರ್ತದು 100 ಕೋಟಿ ನಾಯಿ ಅಷ್ಟೇ. ಅದನ್ನ ಏನು ಅವ್ರು ಪ್ರೂವ್ ಮಾಡ್ಕೊತಾರೆ, ಏನು ಮಾಡ್ತಾರೆ, ಮಾಡ್ಕೊಂಡು ಬಡ್ಕೊಂಡು ಸತ್ತೋಗ್ಲಿ, ನನಗೇನು. ಸರ್, ನಾನು ಆಗ್ಲೇ ಹೇಳ್ದಂಗೆ ನಿಮ್ಮನ್ನ ಬಿಂಬಿಸ್ತಾ ಇರುವಂಥದ್ದು ನಾಯಿಗಳ ರಾಜ ಅಂತಾನೆ ಹೇಳ್ಬಿಟ್ಟು, ಎಲ್ಲೋ ಒಂದ್ ಕಡೆ ಅದು ನಿಮಗೆ ಹರ್ಟ್ ಆಗಿದೆ ಅಂತ ಅನ್ಸಿಲ್ವಾ ಸರ್? ಹಂಗಂತಲ್ಲ ಅವ್ರೆ, ಈಗ ಒಂದನ್ನ ಹೊಗಳಿಕೆ ತರ ಡಾಗ್ ಬ್ರೀಡರ್ ಸತೀಶ್ ಅನ್ನೋದ ತರ, ಇಲ್ಲ ಬೇರೆ ಇನ್ನೇನಾರು ಒಂದು ಹೊಗಳ ತರ ಹೇಳಿದ್ರೆ ಓಕೆ. ಅದನ್ನೇ ಆಡ್ಕೊಳ್ಳೋ ತರ ನಾಯಿ ಸತೀಶ ಆ ಮೀನಿಂಗ್ ಅಲ್ಲಿ ಮಾತಾಡಿದ್ರೆ ಎಂತವನ್ಗಾದ್ರೂ ಹರ್ಟ್ ಆಗುತ್ತೆ. ಈಗ ನಿಮ್ಗೇನೆ ಆಯ್ತು, ಹಂದಿ ಅಂದ್ಬಿಟ್ಟು ನಿಮ್ಮ ಹೆಸರು ಹೇಳಿದ್ರೆ ನಿಮ್ಗೆ ಹೆಂಗಾಗುತ್ತೆ? ನೀವು ಹಂದಿ ಹೋಟ್ಲ್ ಇಟ್ಟಿರ್ತೀರ, ಅದು ಜನಕ್ಕೆ ಗೊತ್ತಿರಲ್ಲ. ಹಂದಿ ಇವಳು ಅಂತಂದ್ರೆ 4 ಜನ ಬೇರೆ
ಫೀಲ್ಡಿಂದ ಇರ್ತಾರೆ. ಅವಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ, ಅಯ್ಯೋ ಅಂದಿ ಅಂತ ಬೈತಾವನೆ, ಅವ್ನು ಸುಮ್ಮನೆ ಅವಳಲ್ಲ ಇವಳು ಅಂತ ಅನ್ಸಲ್ವಾ? ಅದು ಪಬ್ಲಿಕಲ್ಲಿ ಒಂದು ಪೇಜ್ 3 ಪಾರ್ಟಿ, ಒಂದು ಹೈ ಎಂಡ್ ಪಾರ್ಟಿಗೆ ಹೋದಾಗ 4 ಜನಕ್ಕೆ ಗೊತ್ತಿರಲ್ಲ ಡಾಗ್ ಬ್ರೀಡರ್ ಅಂತ. ನಾವು ಆಕ್ಟರ್ ಅನ್ಕೊಂಡಿರ್ತಾರೆ, ಇನ್ನೇನೋ ಅನ್ಕೊಂಡಿರ್ತಾರೆ, ಸೆಲೆಬ್ರಿಟಿ ಅನ್ಕೊಂಡಿರ್ತಾರೆ. ಅಂತ ಕಡೆ ಬಂದ್ಬಿಟ್ಟು ಡಾಗ್ ಸತೀಶ ಹಂಗೆ ಹಿಂಗೆ ಅಂದ್ರೆ ಅದು ಎಂಥವ್ರಿಗೂ ಹರ್ಟ್ ಆಗುತ್ತೆ. ಯಾಕಂದ್ರೆ ವಸ್ತು, ಈಗ ಡ್ರೋನ್ ಪ್ರತಾಪ್, ಅದು ಡ್ರೋನ್, ಅದೇನು ಅಸಹ್ಯ ಬೈಯ ಥರ ವರ್ಡ್ ಅಲ್ಲ ಅದು. ಅದೇ ನಾಯಿ ಅನ್ನೋದು ಬೈಯಕ್ಕೂ ಯೂಸ್ ಮಾಡ್ತಾರೆ, ಇದಕ್ಕೂ ಯೂಸ್ ಮಾಡ್ತಾರೆ. ಅದು ನಾವು ಹೊಗಳ ಥರ ಹೇಳಿದ್ರೆ ಒಂದ್ ಲೆಕ್ಕ, ಆದ್ರೆ ಅದನ್ನ ಜೊತೆಗೆ ಸೇರಿಸಿ ಹೇಳೋದು ಅದು ಕಲ್ಚರ್ ಅಲ್ಲ. ಕಲ್ಚರ್ ಇಲ್ಲದೆ ಇರೋರು, ಕಿತ್ತೋದವರು ಆ ಥರ ಹೆಸರು ಹೇಳೋದು. ಆದರೆ ನಾನು ಬಿಸ್ನೆಸ್ ಮಾಡೋದು ಅದೇ ವೃತ್ತಿ, ಅದರಿಂದನೇ ನಾನು ಇಷ್ಟು ಸಂಪಾದನೆ ಮಾಡಿದ್ರು, ಅದರಿಂದನೇ ಹೆಸರು ತೊಗೊಂಡಿರೋದು. ನಾನು ನಾಯಿ ವೃತ್ತಿ ಬಗ್ಗೆ ಬೈತಾ ಇಲ್ಲ, ಆ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಟೋನ್ ಇರುತ್ತಲ್ಲ, ಅವರು ಉಪಯೋಗಿಸೋ ರೀತಿ, ಅದು ನನಗೆ ಇಷ್ಟ ಆಗಲ್ಲ. ಸರ್, ನೀವು ಯಾವಾಗ್ಲೂ ಹೇಳ್ತೀರಾ ನಾನು ಅಷ್ಟು ಕೋಟಿಗೆ ಬಾಳ್ತೀನಿ, ಇಷ್ಟು ಕೋಟಿಗೆ ಬಾಳ್ತೀನಿ ಅಂತ. ಹೌದು. ಬಟ್ ನೀವು ಓಡಾಡೋ ಕಾರ್ ಮೇಲೆ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ, ಇಷ್ಟು ನನಗೆ ಕೋಟಿಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ. ಕಾರು ಇಷ್ಟ ಇಲ್ಲ, ಮೊಬೈಲು ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು 2 ಯಾವುದೋ ಹೇಳಿದ್ನಲ್ಲ ಲಾಸ್ಟ್ ಟೈಮು. ನನಗೆ ಮೊಬೈಲು ನನಗೆ ಗಿಫ್ಟ್ ಕಾಸ್ಟ್ಲಿದು ಬರುತ್ತೆ, ನನ್ನ ಮಗನ ಕೊಡ್ತೀನಿ. ನನ್ನ ಮಗ ಯೂಸ್ ಮಾಡಿ ಬಿಸಾಕಿರೋದು ನಾನು ಯೂಸ್ ಮಾಡ್ತೀನಿ. ನನ್ನ ಮೊಬೈಲ್ ಆಗಲಿ ಕಾರ್ ಆಗಲಿ ನಂಗೆ ಶೋಕಿ ಇಲ್ಲ. ಆಮೇಲೆ ಆಸ್ತಿ ಮಾಡೋದು ಶೋಕಿ ಇಲ್ಲ. ನಾನು ಯಾವ ಆಸ್ತಿನೂ ಮಾಡಿಲ್ಲ. ಒಂದಷ್ಟು ಜನ ಹೇಳ್ತಾರೆ ಸರ್, ನೀವು ಈ ಹಿಂದೆ ಎಲ್ಲ ಇಂಟರ್ವ್ಯೂ ಕೊಟ್ಟಾಗ ನನಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಹಂಗಿದ್ರೆ ಬದುಕೋಕ್ಕೂ ಇಂಟ್ರೆಸ್ಟ್ ಇಲ್ವಾ ಅಂತಾರೆ. ಬದುಕಕ್ಕೆ ನಾನು ನಾಳೆ ಸಾಯಕ್ಕೂ ರೆಡಿ. ನಾಳೆ ಸಾಯಕ್ಕೂ ರೆಡಿ. ನಾನು ಇವತ್ತು ರಾಜ ಆಗಿದ್ರು, ನಾನು ಬೇರೆಯವ್ರು ಬಂದು ಫ್ಯೂಚರ್ದು ಆಸ್ತಿ ಮಾಡೋದು, ಮಕ್ಳಿಗೆ ಆಸ್ತಿ ಮಾಡೋದು, ದುಡ್ಡು ಮಾಡಿ ಇಡೋದು, ಕೂಡ ಹಾಕೋದು, ಅದ್ರ ಮೇಲೆ ಎಲ್ಲರೂ ಇದಿಟ್ಕೊಂಡಿರ್ತಾರೆ. ನನಗೆ ನಾಯೇ ಆಸ್ತಿ. ನಾನು ಒಂದು ನಾಯಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತೊಗೊಳ್ತೀನಿ, ನಾಯಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತೊಗೊಳ್ತೀನಿ ಹೊರ್ತು ನಾನು ಏನು ಶೇಖರಣೆ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ, ಒಂದು ಮನೆ ತೊಗೊಳ್ಳೋದಾಗಲಿ, ಒಂದು ಅಪಾರ್ಟ್ಮೆಂಟ್ ತೊಗೊಳ್ಳೋದಾಗಲಿ ನಾನು ಯಾವ ಕೆಲಸನೂ ಮಾಡಿಲ್ಲ. ಯಾಕಂದರೆ ಅಪ್ಪನ ಆಸ್ತಿ ಜಾಸ್ತಿ ಇದೆ, ಅದೇ ಸಾಕು. ಅಂದರೆ ಅವ್ರು ಏನು ಕೊಡ್ತಾರೆ ಅಂತ ನಾನು ಅವ್ರ ಚಿಕ್ಕವನಿಂದನೂ ಆಸ್ತಿ ಭಾಗನೂ ಕೇಳಿಲ್ಲ, ಇವತ್ತವರೆಗೂ ಅವ್ರ ಹತ್ರ ಕಾಸು ಕೇಳಿಲ್ಲ. ನಾಯಲ್ಲಿ ನಾನು ದುಡಿತೀನಿ, ನನ್ನ ಶೋಕಿ, ನನ್ನ ಬಟ್ಟೆ, ಇದು ನನಗೇನೇನು ಖರ್ಚು ಬೇಕು ಅದೆಲ್ಲ ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ಪಾರ್ಟಿ ಮಾಡಬೇಕು ನನ್ನ ಶೋಕಿ, ನನ್ನ ದುಡ್ಡು. ನಾನು ಕಂಡವರಿಂದ ತಲೆ ಹೊಡೆದ್ಬಿಟ್ಟು ಏನು ಮಾಡಿಲ್ಲ. ಆಮೇಲೆ ನನ್ನ ಪಾರ್ಟಿ ಹೆಸರು ನನ್ನ ಇಷ್ಟ ಬಂದಂಗೆ ನಾನು ಇಡ್ತೀನಿ. ಈಗ ಮೊನ್ನೆ ಫೇಲ್ ಪಾರ್ಟಿ ಅಂತ ಮಾಡಿದೆ, ನನ್ನ ಮಗ ಫೇಲೇ ಆಗಿಲ್ಲ. ಅಟೆಂಡೆನ್ಸ್ ಶಾರ್ಟೇಜ್ 4 ಸಬ್ಜೆಕ್ಟಲ್ಲಿ ಆಗಿದ್ದಕ್ಕೆ ಅದನ್ನೇ ಫೇಲ್ ಪಾರ್ಟಿ ಅಂತ ಮಾಡಿದೆ. ಅದರಿಂದ ಯಾರಿಗೇನು ಲಾಸ್ ಆಯಿತು? ನನ್ನ ಮಗ ನನ್ನ ಇಷ್ಟ. ಅದನ್ನು ಟ್ರೋಲರ್ಸ್ಗೆ ಒಂದು ನ್ಯೂಸ್ ಕೊಟ್ಟಂಗೆ ಆಯಿತು. ಅಂದರೆ ನಾನು ಅದರಲ್ಲಿ ಸುದ್ದಿ ಕೊಟ್ಟೆ. ಅಂದರೆ ಏನು ಕೊಟ್ಟೆ ಅಂದರೆ, ಈಗ ರೀಲ್ಸ್ ಅಂದರೆ ಥೀಮ್ ಥರ. ಈಗ ರೀಲ್ಸ್ ಅಂದರೆ ರೀಲ್ ಓಲ್ಡ್ ಅಂತಲೇ ಅರ್ಥ ಆಯಿತಾ. ಇವಾಗ ಅದರಲ್ಲಿ ನಾನು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿ ತಿಳಿಸ್ದೆ. ಅಂದರೆ ಮಗ ಫೇಲ್ ಆದರೆ ಎಲ್ಲರೂ ಮನೇಲಿ ಹೊಡಿತಾರೆ, ಬಡಿತಾರೆ ಅಂದ್ಬಿಟ್ಟು ಹೆದರ್ಕೊಂಡು ಮನೆ ಬಿಟ್ಟು ಓಡೋಗ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ, ಮನೆಗೆ ಬರಲ್ಲ, ಹೆದರ್ಕೊಂಡು ಅಯ್ಯೋ ನಾವು ಅಪ್ಪ ಹೊಡಿತಾರೆ ಅಂತ ಒಂದು ವಾರಗಟ್ಟಲೆ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ, ಇಲ್ಲ ಮೇಲಿಂದ ಬಿದ್ದು ಸತ್ತೋಗ್ತಾರೆ. ಆ ಥರ ಎಲ್ಲ ಆಗೋರಿಗೆ ಒಂದು ಸುದ್ದಿ ತಿಳಿಸೋಕ್ಕೋಸ್ಕರ ನನ್ನ ಮಗ ಬರೀ 4 ಸಬ್ಜೆಕ್ಟಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಅಂತ ಒಂದು ಲವ್ ಲೆಟರ್ ಕಾಲೇಜಿಂದ ಬರುತ್ತೆ ಅಷ್ಟೇ. ಅದನ್ನೇ ಫೇಲ್ ಆದ ಅಂತ ಸುಳ್ಳು ಹೇಳಿ ಪಾರ್ಟಿ ಮಾಡ್ತೀನಿ. ಯಾರು ಏನು ಕಿತ್ಕೊಂತಾರೆ ಕಿತ್ಕೊಳ್ಳಿ. ನಿಮ್ ತಿಥಿಗೆಲ್ಲ ರೆಡಿ ಮಾಡ್ಕೊಂಡಿದಾರೆ? ಹೌದು, ತಿಥಿ ಮಾಡ್ಬಿಟ್ಟಿದ್ದಾರೆ. ಸತ್ತೋಗಿದ್ದೀನಿ ಅಂತಾನೆ ಶ್ರದ್ಧಾಂಜಲಿ ಅಂತಾನೆ ಹಾಕ್ಬಿಟ್ಟು ಮತ್ತೆ ಹುಟ್ಟಿ ಬರಬೇಡ, ಕೆಂಗೇರಿ ಮೋರಿಲಿ ಬಿದ್ದು ತೀರೋದ ಅಂತೆಲ್ಲ ಹಾಕಿದ್ದಾರೆ. ಅದಕ್ಕೆ ನಾನು ಮಾರನೇ ದಿವಸ ಹಾಕಿರ್ತಾರೆ, ಮಾರನೇ ದಿವಸ ಒಂದು ಫಂಕ್ಷನ್ಗೆ ಹೋಗ್ತೀನಿ, ಬಂದು ಮೀಡಿಯಾವರೆಲ್ಲ ಕೇಳ್ತಾರೆ. ಅದಕ್ಕೆ ಹೌದು 11 ದಿವಸಕ್ಕೆ ನಾನು ತಿಥಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದಕ್ಕೂ ಒಂದು ಪಾರ್ಟಿ ಮಾಡಿ ಅದನ್ನು ಫೋಟೋ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ನನ್ನ ತಿಥಿ ನಾನೇ ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ಅವ್ರ ಪ್ರಕಾರ ಸತ್ತೋಗಿದ್ದೀನಿ ಅಂದರೆ ನಾನು ದೆವ್ವ ಆಗಿ ನಾನು ಈಗ 11 ದಿವಸಕ್ಕೆ ತಿಥಿ ಮಾಡಿದ್ದೀನಿ. ದೆವ್ವ ಆಗಿ 11 ದಿವಸಕ್ಕೆ ಬರೀ ಮೊಲ ಅಂದರೆ ಫ್ರೆಂಡ್ಸ್ಗಳನ್ನ ಕರೆದುಬಿಟ್ಟು ಒಂದು ರಾಯಲ್ ಆಗಿ ಒಂದು ಪಾರ್ಟಿ ಮಾಡಿದ್ದೀನಿ. ಈ ಪಾರ್ಟಿ ಹುಚ್ಚಿ ಯಾಕೆ ಅಂತ? ನನ್ನ ದುಡ್ಡು ನನ್ನ ಇಷ್ಟ, ಯಾರಿಗೇನು ಲಾಸ್? ನಾನು ಮಾಡ್ಕೊಂಡ್ರೆ ಈಗ ನನ್ನ ತಿಥಿ ಅವ್ರು ಮಾಡಿದ್ರು ಅಂದರೆ, ಸತ್ತೋದ ಅಂತ ಅಂದರು ಅಂದರೆ ನನ್ನ ತಿಥಿ ನಾನು ಮಾಡಿಕೊಂಡೆ. ಈಗ ಅವ್ರ ಪ್ರಕಾರ ಸತ್ತೋಗಿದ್ದೀನಿ, ಅದಕ್ಕೆ ನನ್ನ ತಿಥಿ ನಾನು ಮಾಡಿಕೊಂಡೆ. ಅದಕ್ಕೆ ನನಗೆ ಲಾಸ್ ಆಗಿಲ್ಲ. ಕಂಡವ್ರಿಗೆ ಯಾಕೆ ಲಾಸು? ಕಂಡವ್ರಿಗೆ ಯಾಕೆ ಉರಿತಾ ಇದೆ? ನಿಮ್ ತಿಥಿನ ನೀವು ಮಾಡ್ಕೊಂಡ್ರಿ, ಬಟ್ ಪಬ್ಲಿಸಿಟಿ ಅವಶ್ಯಕತೆ ಇದೆಯಾ ಅಂತ? ಪಬ್ಲಿಸಿಟಿ ನಾನು ಕೊಟ್ಟೇ ಇಲ್ವಲ್ಲ. ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಬಟ್ ಬೇರೆ ಎಲ್ಲ ಕಡೆ ನೀವು ಅಲ್ಲ, ಅವ್ರು ಬಂದು ಮೈಕ್ ಹಿಡಿದ್ರೆ ನಾನೇನು ಮಾಡೋಣ? ಇವಾಗ ನಿಮ್ಮದು ಸತ್ತೋಗಿದ್ದಾರೆ ಅಂತ ಬಂದು ಫೋಟೋ ತೋರಿಸ್ಬಿಟ್ಟು ಇದಕ್ಕೆ ಏನಂತೀರಾ ಅಂದರೆ ನಾನು ಏನು ಹೇಳಲಿ? ಈಗ ನಾನು ಹೋಗಿದ್ದು ಕ್ರಿಕೆಟ್ದು ಒಂದು ಫಂಕ್ಷನ್ಗೆ, ವುಮೆನ್ಸ್ದು ಕ್ರಿಕೆಟ್ ಲೀಗ್ ಏನೋ ನಡೀತಾ ಇತ್ತು. ಅದಕ್ಕೆ ನನ್ನ ಗೆಸ್ಟ್ ಆಗಿ ಕರೆದಿದ್ರು. ಅಲ್ಲಿ ಹೋದಾಗ ಒಳಗೆ ಯಾರೂ ಮಾತಾಡಲಿಲ್ಲ. ಆಚೆ ಬರೋ ಟೈಮಲ್ಲಿ ಎಲ್ಲರೂ ಬಂದು ಆ ತಿಥಿದು ತೋರಿಸಿದ್ರು. ನನಗೆ ಅವಾಗಲೇ ಗೊತ್ತಾಗಿದ್ದು, ಅಂದರೆ ನೀವು ಸತ್ತೋಗಿದ್ದೀರಾ, ಶ್ರದ್ಧಾಂಜಲಿ ಅಂತೆಲ್ಲ ಹಾಕ್ಬಿಟ್ಟಿದ್ದಾರೆ, ಮತ್ತೆ ಹುಟ್ಟಿ ಬರಬೇಡ ಅಂತ ಹಾಕಿದ್ದಾರೆ ಅಂತ. ಅಂದರೆ ನಾನು ಎಷ್ಟು ಬರ್ನ್ ಅವ್ರಿಗೆ ಮಾಡಿಸಿದ್ದೀನಿ ಅನ್ನೋದು ಅದರಲ್ಲಿ ಅರ್ಥ ಆಗುತ್ತೆ. ಅಂದರೆ ನನ್ನ ಮೇಲೆ ಎಷ್ಟು ಅವ್ರಿಗೆ ಸಿಟ್ಟಿದೆ, ಕ್ರೋಧ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳಿದೆ, ಹೌದಾ ಅವ್ರು ಬಂದೀಗ ಸತ್ತೋಗಿರೋನ್ನ ಬಂದು ಇಂಟರ್ವ್ಯೂ ಮಾಡ್ತಾರೆ ಅಂದರೆ ನಾನು ದೆವ್ವ ಆಗಿರ್ಬೇಕಂಗಾರೆ.
ಅಂದ್ರೆ ಆಲ್ರೆಡಿ ಸತ್ತಿದ್ಯಾ ಥರ ಬಂದು ಕೇಳಿದ್ರು. ಹೌದು, ಹಂಗಾರೆ ನಾನು ದೆವ್ವ ಆಗಿರೋನು, ನಾನು ಸತ್ತೋಗ್ಬಿಟ್ಟಿದ್ದೀನಲ್ವಾ, ಹಂಗಾರೆ ದೆವ್ವ ನಾನು. ಅದಕ್ಕೆ 11 ದಿವಸ ಇವತ್ತು ಡೇಟ್ ನೋಡ್ಕೊಂಬಿಡಿ, ಇವತ್ತಿಂದ 11 ದಿವಸಕ್ಕೆ ನಾನು ತಿಥಿ ಪಾರ್ಟಿ ಮಾಡ್ತಾ ಇದ್ದೀನಿ ಅಂತ ಬಿಟ್ಟೆ. ಅದ್ರಲ್ಲಿ ನಂದೇನು ಲಾಸ್? ಈಗ ನನ್ನಿಂದ ನಿಮಗೆ ಲಾಸ್ ಆಯ್ತಾ, ಇವ್ರಿಗೆ ಲಾಸ್ ಆಯ್ತು, ಯಾರಿಗೆ ಲಾಸ್ ಆಯ್ತು? ಒಂದು ನಿಮಿಷ, ಅದು ಉರ್ಕೊಳ್ಳೋರು ಉರ್ಕೊಳ್ಳಿ, ಆದರೆ ಅವ್ರು ಕಟ್ಕೊಂಡು ನನಗೇನು? ನಿಮ್ಗೆ ಅರ್ಥ ಆಗ್ತಿದ್ಯಾ? ಹೇಳಿ ಮುಂದಕ್ಕೆ. ನನ್ನ ದುಡ್ಡು ನನ್ನ ಇಷ್ಟ. ತಿಥಿನಾರ ಮಾಡ್ಕೊಳ್ತೀನಿ, ಎಣನಾರ ಮಾಡ್ಕೊಳ್ತೀನಿ. ಅದು ಸ್ಮಶಾನದಲ್ಲಿ ಪ್ಲಾನ್ ಹಾಕಿದ್ದೆ ನಾನು. ಸ್ಮಶಾನಕ್ಕೆ ಫ್ರೆಂಡ್ಸ್ ಬರಲ್ಲ ಅಂದ್ರು ಅಂತ ಬಿಟ್ಟೆ ನಾನು. ಸ್ಮಶಾನದಲ್ಲಿ ಪಾರ್ಟಿ ಮಾಡಕ್ ಪ್ಲಾನ್ ಹಾಕಿದ್ದೆ, ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ. ಓಕೆ ಸರ್, ಬಟ್ ನೀವು ಹೇಳ್ತೀರಾ ನನ್ನ ಹತ್ರ ಇದೆ 2 ಕೋಟಿ ಡ್ರೆಸ್ ಇದೆ ಅನ್ನುವಂಥದ್ದು, ಬಟ್ ಇರೋದೇ ಒಂದು 4 ಡ್ರೆಸ್ ಅನ್ಸುತ್ತೆ. ತಿರ್ಗಾ ಮುರ್ಗ ಅದನ್ನೇ ಹಾಕ್ತಾರೆ ಡಾಕ್ ಸತೀಶ್ ಅವರು ಅಂತಾರೆ. ಅವ್ರು ಕಟ್ಕೊಂಡು ನನ್ಗೇನು? ಸ್ಲಮ್ ಅವ್ರು ಕಟ್ಕೊಂಡು ನನ್ಗೇನು? ಮಾತಾಡೋರು ಸ್ಲಮ್ ಅವ್ರು ಕಟ್ಕೊಂಡು ನನ್ಗೇನು? ಅಫಿಷಿಯಲ್ಸ್ ಯಾರು ಮಾತಾಡಲ್ಲ. ಬಟ್ ನೀವು ಅವ್ರನ್ನ ಯಾವ ಮಟ್ಟಕ್ಕೆ ಇಟ್ಟಿದ್ದೀರಾ ಅಂತ? ಸ್ಲಮ್ ಲೆಕ್ಕದಲ್ಲೇ ಇಟ್ಟಿದ್ದೀನಿ. ಬಟ್ ಒಂದಷ್ಟು ಜನ ನಿಮ್ಮನ್ನು ಕೂಡ ಸ್ಲಮ್ ಅಂತಾರಲ್ಲ, ಅದಕ್ಕೆ ಅನ್ಕೊಂಡ್ರೆ ನನ್ಗೇನು? ಅನ್ಕೊಳ್ಳಿ, ನನ್ಗೇನು ಮೇಡಮ್? ನನಗೆ ತಲೆನೋವು ಅಂದ್ರೆ ಗೊತ್ತಿಲ್ಲ, ಡಿಪ್ರೆಷನ್ ಅಂದ್ರೆ ಗೊತ್ತಿಲ್ಲ, ಸಿಟ್ ಅಂದ್ರೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಡಾಕ್ ಸತೀಶ್ ಅವ್ರು ಸಿಟ್ಟೆ ಮಾಡ್ಕೊಳಲ್ವಾ? 100ವರೆಗೂ ತಡ್ಕೊಂತೀನಿ. 100 ಆದ್ಮೇಲೆ ಬರೀ ಒಂದು ಪೇಪರು ಪೆನ್ನಲ್ಲಿ ಆಟ ಆಡ್ತೀನಿ. ಹೇಗೆ ಅಂತ ಈಗ ತೋರಿಸ್ತಾ ಇದ್ದೀನಲ್ಲ. ಅಂದ್ರೆ ಈಗ 1000 ಮಾತಾಡಿದ್ರು, ಈಗ ತೋರಿಸ್ತಾ ಇದ್ದೀನಿ. ಈಗ ಅರ್ಥ ಆಗ್ಲಿಲ್ಲ. FIR ಮಾಡಿದ್ದೀನಿ ಎಲ್ಲರ ಮೇಲೂ. 80 ಜನದ ಮೇಲೆ ಕೇಸ್ ಹಾಕಿದ್ದೀನಿ. ನನಗೆ ಕೊಲೆ ಬೆದರಿಕೆ ಬಂತು. ಕೆಟ್ಟ ಪದಗಳಲ್ಲಿ ಮಾತಾಡಿದ್ರು. ಅವರಲ್ಲಿ ಯಾರು ಹೈಯೆಸ್ಟ್ ಮಾಡಿದ್ರು ಅದು 80 ಜನದಲ್ಲಿ ಮೀಡಿಯಾನೂ ಸೇರಿದೆ. ಅಂದರೆ ಮೀಡಿಯಾ ಅಂದರೆ ಡೂಪ್ಲಿಕೇಟ್ ಮೀಡಿಯಾ, ಸ್ಯಾಟಲೈಟ್ ಮೀಡಿಯಾ ಅವ್ರು ಯಾರೂ ಆ ಥರ ಮಾಡಲ್ಲ. ಅಂದರೆ ಸುಮ್ಮನೆ ಚಾನಲ್ ಅಂತ ಇಟ್ಕೊಂಡು ಮೈಕ್ ಇಟ್ಕೊಂಡು ಹೋಗಿ ಇಂಟರ್ವ್ಯೂ ಮಾಡ್ತಾರೆ. ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ. ಇನ್ನೊಂದು 3-4 ಡೇಸಲ್ಲಿ ಅದ್ರದ್ದು ಎಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ಅಂತ